ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಮುಂದೆ ನಡೆದ ಕಥಾಭಾಗವನ್ನು ವಿವರಿಸುತ್ತಾ ಸೌತ ಪೌರಾಣಿಕರು ಹೀಗೆಂದು ನಿರೂಪಿಸತೊಡಗಿದರು. ಸೌನಕಾದಿ ಮುನೀಂದ್ರರೇ ಕೇಳಿ, ಅರ್ಜುನನು ಶ್ರೀಕೃಷ್ಣನೊಂದಿಗೆ ದ್ವಾರಕಾ ನಗರಿಗೆ ಹೋಗಿದ್ದನಷ್ಟೇ. ಶ್ರೀಕೃಷ್ಣ ಸ್ವಾಮಿಯ ಅದ್ಭುತ ಚಾರಿತ್ರ್ಯಗಳನ್ನು ಕೇಳಿ ತಿಳಿಯಬೇಕೆಂಬುದು ಆತನ ಉದ್ದೇಶವಾಗಿತ್ತು. ಹಸ್ತಿನಾವತಿಯಲ್ಲಿ ರಾಜ್ಯಭಾರವು ಸುವ್ಯವಸ್ಥಿತವಾಗಿದ್ದುದರಿಂದಲೂ ಶತ್ರುಬಾಧೆ ಮುಂತಾದ ಯಾವ ಆತಂಕವೂ ಇಲ್ಲದಿದ್ದರಿಂದಲೂ ಈ ಬಾರಿ ಬಹುದಿನಗಳು ಅಲ್ಲೇ ನಿಂತುಬಿಟ್ಟನು. ಶ್ರೀಕೃಷ್ಣಮೂರ್ತಿಯ ಮಹಿಮೆಯು ನಿತ್ಯ ನೂತನವಾದುದು. ಅರ್ಜುನನು ನರಾವತಾರಿಯಾದ ಆ ಪುರುಷೋತ್ತಮನನು ಭೂಭಾರ ಹರಣೋದ್ದೇಶದಿಂದ ಕೈಗೊಂಡು ನಡೆಸುತ್ತಿದ್ದ ವಿಚಿತ್ರ ವ್ಯಾಪಾರಗಳನ್ನು ಕಂಡು ಮನಸ್ಸಿನಲ್ಲೇ ಆತನ ದಿವ್ಯ ಮಹಿಮೆಗಳಿಗಾಗಿ ಆಶ್ಚರ್ಯಪಡುತ್ತಾ ಇದ್ದನು. ಇತ್ತ ಹಸ್ತಿನಾವತಿಯಲ್ಲಿ ಧರ್ಮರಾಜನು ದ್ವಾರಕೆಗೆ ತೆರಳಿದ ಅರ್ಜುನನು 7 ತಿಂಗಳಾದರೂ ಹಿಂದಿರುಗದೆ ಇದ್ದುದಕ್ಕಾಗಿ ಚಿಂತಾಕ್ರಾಂತನಾದನು. ಧರ್ಮರಾಜನ ಕಳವಳಕ್ಕೆ ಮತ್ತೊಂದು ಕಾರಣವೂ ಉಂಟಾಯಿತು. ನಾರದರು ಶ್ರೀಕೃಷ್ಣನು ಸದ್ಯದಲ್ಲೇ ತನ್ನ ಅವತಾರ ಕಾರ್ಯವನ್ನು ಸಮಾಪ್ತಿ ಮಾಡಿ ಪರಂಧಾಮಕ್ಕೆ ಹೊರಡುತ್ತಾನೆಂಬ ವಿಚಾರವನ್ನು ಸೂಚಿಸಿದ್ದರಷ್ಟೇ. ಯಾವ ಭಗವಾನನ ಕೃಪಾ ವಿಶೇಷದಿಂದ ತಮಗೆ ರಾಜ್ಯ, ಸಂಪತ್ತು, ಸ್ತ್ರೀ ಸೌಭಾಗ್ಯ, ಸಂತಾನ, ಶತ್ರುಗಳ ಮೇಲೆ ವಿಜಯ ಎಲ್ಲವೂ ಪ್ರಾಪ್ತವಾಗಿದ್ದವೋ ಅಂತಹ ದಯಾಮಯ ಸ್ವಾಮಿಯನ್ನು ಪುನಃ ನೋಡನೆ ಎಂದು ಹಂಬಲಿಸಿದನು. ಅದೇ ವಿಚಾರವೇ ಆತನ ಮನಸ್ಸಿನಲ್ಲಿ ಸದಾ ಕೊರೆಯುತ್ತಿತ್ತು. ಇನ್ನೊಮ್ಮೆ ಶ್ರೀಕೃಷ್ಣನ ಮಂಗಳ ಸ್ವರೂಪವನ್ನು ಕಣ್ಣಿಂದ ನೋಡುವ ಭಾಗ್ಯ ದೊರೆಯುವುದೇ ಎಂದು ಹಲುಬಿಕೊಳ್ಳುತ್ತಿದ್ದನು. ಅಷ್ಟರಲ್ಲಿ ಕಾಲಸ್ಥಿತಿಯ ಬದಲಾಯಿಸಿದ ಕೆಲವು ನಿದರ್ಶನಗಳು ತನ್ನ ರಾಜಧಾನಿಯಲ್ಲಿಯೇ ಅವನಿಗೆ ಕಂಡುಬಂದವು. ಸ್ವಾಭಾವಿಕವಾಗಿ ಬದಲಾಗುವ ಋತುಮಾನದೊಂದಿಗೆ ಜನಗಳ ಸ್ವಭಾವ, ರೀತಿ ನೀತಿಗಳು ಬಹುಮಟ್ಟಿಗೆ ವ್ಯತ್ಯಾಸವಾದವು. ಮನುಷ್ಯರಲ್ಲಿ ಕಾಮಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಾದಿಗಳು ಅಕಾರಣವಾಗಿಯೇ ಹುಟ್ಟಿ ಅವರು ದುರಾಲೋಚನೆ ದುಷ್ಕೃತ್ಯಗಳಲ್ಲಿ ನಿರತರಾಗಿದ್ದರು. ಮೋಸ, ವಂಚನೆ, ಕಾಪಟ್ಯಗಳು ಎಲ್ಲವೂ ಹೆಚ್ಚಿದವು. ತಾಯಿ ತಂದೆಗಳಿಗೆ ತಮ್ಮ ಮಕ್ಕಳಲ್ಲಿಯೂ ಅಣ್ಣ ತಮ್ಮಂದಿರಲ್ಲಿ ಪರಸ್ಪರವಾಗಿಯೂ ಇರಬೇಕಾದ ಪ್ರೀತಿ ವಾತ್ಸಲ್ಯಗಳು ಲೋಪವಾಗಿ ಸಾಧಾರಣ ವಿಚಾರಗಳೇ ಕಲಹ ಕಾರಣವಾಗುವಂತೆ ಕಂಡುಬರುತ್ತಿದ್ದವು. ತಂದೆ ತಾಯಿಗಳು ತಮ್ಮ ಹೆಣ್ಣು ಮಕ್ಕಳನ್ನು ಪವಿತ್ರವಾಗಿ ದಾನ ರೂಪದಿಂದ ಕೊಡುವುದಕ್ಕೆ ಬದಲಾಗಿ ವಿಕ್ರಯಿಸಲು ಸಿದ್ಧರಾಗಿರುವ ಪರಿಸ್ಥಿತಿ ಕಂಡುಬಂದಿತು. ಮಕ್ಕಳು ವೃದ್ಧರಾದ ತಮ್ಮ ತಂದೆ ತಾಯಿಗಳ ಪೋಷಣೆಯಲ್ಲಿ ಉದಾಸೀನರಾಗಿ ತಮ್ಮ ಪತ್ನಿಯರು ಹೇಳಿದಂತೆ ನಡೆವ ಸ್ತ್ರೀಣ ಭಾವವೇ ಕಂಡುಬಂದಿತ್ತು. ಬ್ರಾಹ್ಮಣವು ವೇದಾಧ್ಯಯನ, ತಪಸ್ಸು, ಅಗ್ನಿಕಾರ್ಯ ಮುಂತಾದವುಗಳಲ್ಲಿ ಉದಾಸೀನರಾದರು. ಶೂದ್ರರು ಯಾವ ಸಂಸ್ಕೃತಿ ಸಿದ್ಧತೆಯೂ ಇಲ್ಲದೆ ವೇದ ಪಠಣಕ್ಕೆ ತೊಡಗುತ್ತಿದ್ದರು. ಈ ಅಧರ್ಮಗಳ ಅಭಿವೃದ್ಧಿಯು ಏನೋ ಕಾಲ ವೈಪರೀತ್ಯದಿಂದಲೇ ಸಂಭವಿಸಿರುವುದೆಂದು ತಿಳಿದು, ಆದರೆ ಸ್ಪಷ್ಟ ಕಾರಣವು ಗೋಚರವಾಗದಿರಲು ಧರ್ಮರಾಜನು ಬಹು ಕಳವಳಗೊಳ್ಳತೊಡಗಿದನು. ಧರ್ಮರಾಜನ ಮನಸ್ಸಿಗೆ ಹೆಚ್ಚು ವ್ಯಾಕುಲವನ್ನುಂಟು ಮಾಡುವುದೆಂದರೆ ಶ್ರೀಕೃಷ್ಣನೊಂದಿಗೆ ದ್ವಾರಕೆಗೆ ತೆರಳಿದ್ದ ಅರ್ಜುನನು ಅಷ್ಟು ದಿನಗಳಾದರೂ ಹಿಂದು ತಿರುಗಿ ಬಾರದಿದ್ದುದು. ಆಗ ಆತನು ತನ್ನ ತಮ್ಮನಾದ ಭೀಮನನ್ನು ಬಳಿಗೆ ಕರೆದು, ತಮ್ಮ ಭೀಮಸೇನ, ನಮ್ಮ ಅರ್ಜುನನು ಬಂಧುಗಳನ್ನು ನೋಡಿ ಬರಲು ದ್ವಾರಕೆಗೆ ಹೋದವನು 7 ತಿಂಗಳಾದರೂ ಇನ್ನೂ ಹಿಂತಿರುಗಲಿಲ್ಲವಲ್ಲ. ಕಾರಣವೇನಿರಬಹುದು? ನಾರದರು ಶ್ರೀಕೃಷ್ಣನು ತನ್ನ ಅವತಾರ ಕಾರ್ಯವನ್ನು ಮುಕ್ತಾಯಗೊಳಿಸಿ ಪರಂಧಾಮಕ್ಕೆ ಹೊರಡುವ ಸನ್ನಾಹದಲ್ಲಿರುವನೆಂದು ಹೇಳಿ ಹೋಗಿ ಬಹುದಿನಗಳಾಗಲಿಲ್ಲ. ಶ್ರೀಕೃಷ್ಣನು ಭೂಲೋಕವನ್ನು ಬಿಟ್ಟು ಹೊರಡಬಹುದೇ? ನಮ್ಮ ಇಹ ಜೀವಿತದ ಸಕಲ ಸಂಪದ್ವೈಭವಗಳು ಆತನ ಕೃಪಾ ಕಟಾಕ್ಷದಿಂದಲೇ ಲಭಿಸಿದವು. ನಾವು ಶತ್ರುಗಳಾದ ದುರ್ಯೋಧನಾದಿಗಳಿಂದೊಳಗಿದ ಅನೇಕ ಗಂಡಾಂತರಗಳನ್ನು ನೀಗಿ ಬದುಕಿದುದು, ರಾಜಸೂಯ, ಅಶ್ವಮೇಧಾದಿ ಮಹಾಯಾಗಗಳನ್ನು ನೆರವೇರಿಸಿದುದು, ಲೋಕಭೀಕರ
ಪರಾಕ್ರಮ ಸಂಪನ್ನರಾದ ಶತ್ರುವೀರರನ್ನು ಜಯಿಸಿ ರಾಜ್ಯವನ್ನು ಪಡೆದದು ಹೆಚ್ಚೇನು. ಇಂದು ನಿಷ್ಕಂಟಕವಾದ ಈ ರಾಜ್ಯವನ್ನು ಏಕಾಧಿಪತ್ಯದಿಂದ ಅನುಭವಿಸುತ್ತಿರುವುದು. ಹೀಗೆ ನಮ್ಮ ಆದ್ಯಂತ ಜೀವಿತವು ಆ ಮಹಾಪುರುಷನ ಆಶ್ರಯ ಬೆಂಬಲ ಸಹಕಾರಗಳಿಂದಲೇ ಸಾಧ್ಯವಾಯಿತು. ಆ ಕೃಷ್ಣಸ್ವಾಮಿಯು ನಾರದರು ಹೇಳಿದಂತೆ ಅವತಾರವನ್ನು ಸಮಾಪ್ತಿಗೊಳಿಸಿರಬಹುದೇ? ಇಲ್ಲದಿದ್ದರೆ ಎಂದೂ ಇಲ್ಲದ ಇಷ್ಟು ದುರ್ನಿಮಿತ್ತಗಳು ಭೂಮಿಯಲ್ಲಿ ಕಂಡುಬರಲು ಕಾರಣವೇನು? ನನ್ನ ಎಡದ ಕಣ್ಣು ಹುಬ್ಬು, ಎಡಭುಜ, ಎಡ ತೊಡೆ ಇವು ಸದಾ ಚಲಿಸುತ್ತಿವೆ. ಹೃದಯವು ಅಕಾರಣವಾಗಿ ನಡುಗುವಂತಾಗುತ್ತಿದೆ. ಹಗಲಿನಲ್ಲೇ ನರಿಗಳು ಸೂರ್ಯನಿಗಿದಿರಾಗಿ ಮುಖವನ್ನು ಮೇಲಕ್ಕೆತ್ತಿ ಅರಚಿಕೊಳ್ಳುತ್ತಿವೆ. ನಾಯಿಗಳು ಗೋಳಿಡುತ್ತಿವೆ. ಗೋವುಗಳು ನನಗೆ ಅಪ್ರದಕ್ಷಿಣೆಯಾಗಿ ಬರುತ್ತಿವೆ. ಆನೆ ಕುದುರೆಗಳು ಲಾಯಗಳಲ್ಲಿ ಎಂದಿನಂತೆ ಆಹಾರ ಸ್ವೀಕರಿಸದೆ ಕಣ್ಣೀರು ಸುರಿಸುತ್ತಿವೆ. ಹಗಲಿನಲ್ಲಿ ಗೂಬೆಗಳು ಭಯಂಕರ ರೀತಿಯಿಂದ ಊಳಿಡುತ್ತಿವೆ. ಸೂರ್ಯನ ಸುತ್ತಲೂ ಪರಿವೇಶವು ಕಂಡು ಬರುತ್ತಿದೆ. ಅತಿ ಕ್ರೂರವಾಗಿ ಗಾಳಿ ಬೀಸಿ ಧೂಳೆದ್ದು ದಿಕ್ಕುಗಳೆಲ್ಲವೂ ಮಂಕಾಗಿ ಕಾಣುತ್ತಿರುವವು. ಅಂತರಿಕ್ಷದಿಂದ ಉಲ್ಕಪಾತಗಳ ಉದುರುತ್ತಿವೆ. ಅಲ್ಲಲ್ಲೇ ಭೂಕಂಪಗಳಾಗುತ್ತಿವೆ. ನದಪದಿ ಕೆರೆ ಸರೋವರಗಳಲ್ಲಿ ನಿರ್ಮಲ ಜಲವು ಕಲಕಲ್ಪಟ್ಟು ಬಗ್ಗಡವಾಗಿರುವುದು. ಹೋಮಗಳಲ್ಲಿ ಆಜ್ಯವನ್ನು ಸುರಿದಾಗಲೂ ಅಗ್ನಿ ಜ್ವಲಿಸದೇ ಇರುವುದು. ಎಳಗರುಗಳು ತಮ್ಮ ತಾಯಿಗಳ ಮೊಲೆಯನ್ನು ಕುಡಿಯದಿರುವವು. ಹಸುಗಳು ತಮ್ಮ ಕರುಗಳಿಗೆ ಹಾಲು ಕೊಡದೆ ಒದೆಯುತ್ತಿರುವವು. ಲೋಕದ ಸುಖ ಜೀವಿಕೆಗೆ ಅಸಾಧಾರಣವಾದ ಈ ಅಶುಭ ಲಕ್ಷಣಗಳು ಕಂಡುಬರುವುದಕ್ಕೆ ಏನೂ ಪ್ರಬಲ ಕಾರಣವಿರಬೇಕೆಂದು ನನಗೆ ಸಂದೇಹ ತೋರುತ್ತಿದೆ. ದುರ್ದೈವಿಯಾದ ಭೂಮಾತೆಯು ತನ್ನ ಮೇಲೆ ಭಗವಂತನಾದ ಶ್ರೀಕೃಷ್ಣನು ತನ್ನ ಪಾದಪದ್ಮಗಳನ್ನಿಟ್ಟು ನಡೆದಾಡುವ ಮಹಾ ಸೌಭಾಗ್ಯವನ್ನು ನೀಗಿ ಕೊಂಡಿರಬಹುದೇ? ಏನು ಕಾರಣ? ಇಂತಹ ಹಲವಾರು ದುರ್ನಿಮಿತ್ತಗಳು ಏಕಕಾಲದಲ್ಲಿ ಸಂಭವಿಸುತ್ತಿರಬಹುದು ಎಂದು ಕಳವಳಗೊಂಡು ಹಲುಬಿಕೊಳ್ಳುತ್ತಿದ್ದನು. ಆ ವೇಳೆಗೆ ಅರ್ಜುನನು ದ್ವಾರಕೆಯಿಂದ ಬಂದನೆಂಬ ವಾರ್ತೆಯನ್ನು ರಾಜದೂತರು ಅರಿಕೆ ಮಾಡಿದರು. ಧರ್ಮರಾಜನು ಬಹು ಸಂಭ್ರಮದಿಂದ ಆತನನ್ನು ಮೊದಲು ಕಂಡು ಅಲ್ಲಿಯ ಸಂಗತಿಗಳನ್ನು ತಿಳಿಯಬೇಕೆಂದು ತವಕಿಸುತ್ತಿದ್ದನು. ಅರ್ಜುನನು ರಥವನ್ನಿಳಿದು ಬಂದವನು ಅಧೋವದನಾಗಿಯೇ ತಮ್ಮಣ್ಣನಾದ ಧರ್ಮರಾಜನ ಮತ್ತು ಭೀಮಸೇನನ ಪಾದಗಳಿಗೆ ನಮಸ್ಕಾರ ಮಾಡಿ ಕಣ್ಗಳಲ್ಲಿ ಧಾರಾಕಾರವಾಗಿ ನೀರು ಸುರಿಸುತ್ತಾ ನಿಂತುಕೊಂಡನು. ಅರ್ಜುನನು ಹರ್ಷಸೂಚನೆಯ ಮುಖಭಾವವನ್ನು ತೋರಿಸದೆ ಕಣ್ಣೀರು ಸುರಿಸುತ್ತಿದ್ದುದನ್ನು ಕಂಡೊಡನೆಯೇ ಏನು ಅನಾಹುತವು ನಡೆದಿದೆ ಎಂದು ತಿಳಿದು ಹೋಯಿತು. ಆದರೂ ಆ ನಿಶ್ಚಯ ವೃತ್ತಾಂತವನ್ನು ತಿಳಿಯುವ ಆಸೆಯಿಂದ, ವತ್ಸ ಅರ್ಜುನ, ಬಹುದಿನಗಳಿಂದ ಪರಸ್ಥಳದಲ್ಲಿದ್ದು ಹಿಂದೆ ನಮ್ಮನ್ನು ಕಂಡಿರುವ ನೀನು ಸುಖ ಸಂತೋಷಗಳನ್ನು ಪ್ರದರ್ಶಿಸುವುದಕ್ಕೆ ಬದಲಾಗಿ ಇದೇಕೆ ಹೀಗೆ ದುಃಖಿಸುತ್ತಿರುವೆ? ನಿನ್ನ ಪ್ರಯಾಣವು ಸುಖಕರವಾಗಿದ್ದಷ್ಟೇ. ಅತ್ತ ಆ ದ್ವಾರಕೆಯ ಸಮಾಚಾರವೇನು ಹೇಳು? ನಮ್ಮ ಬಂಧುಗಳಾದ ಯಾದವರೆಲ್ಲ ಕ್ಷೇಮವಾಗಿರುವವರಷ್ಟೇ. ನಮ್ಮ ಮಾತಾಮಹನಾದ ಸೂರಸೇನ ರಾಜನು, ಸೋದರ ಮಾವನಾದ ವಸುದೇವನು ಕ್ಷೇಮವೇ? ಉಗ್ರಸೇನ ಮಹಾರಾಜನು, ಅಕ್ರೂರ, ಜಯಂತ, ಯಾದವ ಪ್ರಭುವಾದ ಬಲರಾಮ ಇವರೆಲ್ಲ ಕ್ಷೇಮವಷ್ಟೇ. ಪ್ರದ್ಯುಮ್ನ, ಅನಿರುದ್ಧ, ಸಾಂಬ ಮುಂತಾದವರೆಲ್ಲರೂ ಕ್ಷೇಮದಲ್ಲಿದ್ದಾರೆಯೇ? ದೇವಕಿ ದೇವಿಯು ಆಕೆಯ ಸೋದರಿಯು ಕುಶಲಗಳೇ? ಎಲ್ಲಕ್ಕೂ ಹೆಚ್ಚಾಗಿ ಭಕ್ತವತ್ಸಲನು, ಬ್ರಾಹ್ಮಣ ಕುಲಾಭಿಮಾನಿಯು, ಸಾಧುಪೋಷಕನೂ ಆದ ಭಗವಂತನಾದ ಶ್ರೀಕೃಷ್ಣಸ್ವಾಮಿಯು ತನ್ನ ಮಿತ್ರವರ್ಗದೊಡನೆ ಲೋಕಾನುಗ್ರಹಾರ್ಥವಾಗಿ ಸುಧರ್ಮ ಸಭೆಯಲ್ಲಿ ಮಂಡಿಸಿ ಸಂತೋಷದಿಂದಿರುವನೇ? ರುಕ್ಮಿಣಿ, ಸತ್ಯಭಾಮೆ ಮೊದಲಾದ ಆತನ ಅಷ್ಟಮಹಿಷಿಯರು, 16,100 ಮಂದಿ ಆತನ ಪ್ರಿಯ ಭಾರ್ಯೆಯರು, ಇತರರು ಅವರ ಪುತ್ರಿಯರೊಂದಿಗೆ ಕುಶಲಿಗಳಾಗಿರುವರೆ? ನಿನ್ನ ಮುಖವು ಎಂದಿನಂತೆ ಕಾಂತಿಪೂರ್ಣವಾಗಿಲ್ಲದಲು ಕಾರಣವೇನು? ನಿನ್ನ ಪ್ರಯಾಣದಲ್ಲಿ ಏನಾದರೂ ಆತಂಕಗಳೊದಗಿವೆ? ಬಾಹುವಾದ ನೀನು ಹೀಗೆ ಖಿನ್ನ ಮನಸ್ಕನಾಗಲು
ಕಾರಣವೇನು? ನಿನ್ನ ಗೌರವಕ್ಕೆ ಕುಂದುಂಟು ಆಗುವ ಯಾವ ಕಾರ್ಯವೂ ನಡೆಯಲಿಲ್ಲವಷ್ಟೇ. ಆಶ್ರಿತರಾದ ಯಾರಿಗಾದರೂ ಸಹಾಯ ಮಾಡಲು ಸಾಧ್ಯವಾಗದೆ ನೀನು ಹೀಗೆ ವ್ಯಸನಾಕ್ರಾಂತವಾಗಿರುವೆಯಾ? ಸದಾ ರುಜುಮಾರ್ಗದಲ್ಲೇ ನಡೆದ ನೀನು ಏನಾದರೂ ಅಸನ್ಮಾರ್ಗದಲ್ಲಿ ನಡೆದು ಅದಕ್ಕಾಗಿ ದುಃಖಿತನಾಗಿರುವೆಯಾ? ಬಾಲಕರನ್ನಾಗಲಿ ವೃದ್ಧರನ್ನಾಗಲಿ ಪತಿವ್ರತೆಯರಾದ ಸ್ತ್ರೀಯರನ್ನಾಗಲಿ ತಕ್ಕಂತೆ ಆಧರಿಸುತ್ತಿದ್ದಕ್ಕಾಗಿ ವ್ಯಾಕುಲಗೊಂಡಿರುವೆಯಾ? ಹಾಗೂ ಅಲ್ಲದೆ ಪ್ರೀತ್ಯಾಸ್ಪದವಾದ ಬಂಧುಗಳನ್ನು ಪರಮಾತ್ಮನಾದ ಶ್ರೀ ಕೃಷ್ಣಸ್ವಾಮಿಯನ್ನು ಅಗಲಿ ಬಂದುದಕ್ಕಾಗಿ ದುಃಖಿತನಾಗಿರುವೆಯಾ? ಅರ್ಜುನ, ಈ ನಿನ್ನ ವ್ಯಸನಕ್ಕೆ ಕಾರಣವೇನೆಂದು ಹೇಳು ಎಂದು ಪ್ರಶ್ನಿಸಿದನು. ಅರ್ಜುನನು ತಮ್ಮ ಅಣ್ಣನಾದ ಧರ್ಮಜನು ಕೇಳಿದ ಅನೇಕ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೂ ಸಮಾಧಾನಕರವಾದ ಪ್ರತ್ಯುತ್ತರವನ್ನು ಕೊಡುವಂತೆ ಇರಲಿಲ್ಲ. ಅವನ ಮನಸ್ಸಿನಲ್ಲಿದ್ದ ದುಃಖವನ್ನು ತಡೆದುಕೊಂಡು ಪ್ರತ್ಯುತ್ತರ ಕೊಡುವುದೇ ಅವನಿಗೆ ಅಸಾಧ್ಯವಾಯಿತು. ತನ್ನ ಪರಮಾಪ್ತ ಮಿತ್ರನೂ ಸ್ವಾಮಿಯೂ ಗುರುವು ಬಂಧುವೂ ಆದ ಶ್ರೀಕೃಷ್ಣನನ್ನು ಅಗಲಿ ಬಂದ ಅವನ ಸ್ಥಿತಿಯು ತಾಯಿಯನ್ನು ಕಳೆದುಕೊಂಡ ಎಳಗರುವಿನಂತೆ ಆಗಿತ್ತು. ಸದಾ ತನಗೆ ಬೆಂಬಲಿಗನಾಗಿದ್ದು ಪೋಷಿಸುತ್ತಿದ್ದ ಶ್ರೀಕೃಷ್ಣನನ್ನು ಕಳೆದುಕೊಂಡ ಅರ್ಜುನನ ಇಂದಿನ ಸ್ಥಿತಿಯು ಸರೋವರದಿಂದ ಕೆಳಲ್ಪಟ್ಟು ಪ್ರಚಂಡ ಸೂರ್ಯಕಿರಣಕ್ಕೆ ಎಸೆಯಲ್ಪಟ್ಟ ಕಮಲ ಪುಷ್ಪದಂತೆ ಆಗಿತ್ತು. ಆದರೂ ಒತ್ತಿ ಬರುತ್ತಿದ್ದ ದುಃಖವನ್ನು ತಡೆದುಕೊಂಡು ಅರ್ಜುನನು, ಅಣ್ಣ ಧರ್ಮರಾಜ, ಏನೆಂದು ಹೇಳಲಿ? ನಮಗೆ ಬಂಧುವು ಹಿತಚಿಂತಕನು ಪರಮಾತ್ಮ ಮಿತ್ರನೂ ಆಗಿದ್ದ ಶ್ರೀಕೃಷ್ಣನು ನಮ್ಮನ್ನು ವಂಚಿಸಿ ಹೊರಟು ಹೋದನು. ತಾನು ಹೋಗುವುದರೊಂದಿಗೆ ನನ್ನಲ್ಲಿದ್ದ ತೇಜಸ್ಸನ್ನು ತನ್ನೊಂದಿಗೆ ಕೊಂಡೊಯ್ದನು. ಪ್ರಾಣವಿರಹಿತವಾದ ದೇಹವು ಶವವೆನ್ನಿಸುವಂತೆ ಇಂದಿನ ನನ್ನ ಸ್ಥಿತಿಯಾಗಿದೆ. ಅಂದಿನ ಅಕಾರ ಅಳ್ತನಗಳಿಂದ ಕಂಡುಬರುತ್ತಿದ್ದರೂ ನಾನು ಇಂದು ಜೀವಚ್ಛವದಂತೆ ಇದ್ದೇನೆ. ದ್ರೌಪದಿ ಸ್ವಯಂವರ ಕಾಲದಲ್ಲಿ ಮೊದಲು ನಮಗೆ ಆ ಮಹಾಪುರುಷನ ಸಂದರ್ಶನವಾಯಿತಷ್ಟೇ. ಅಂದೇ ಆ ನನ್ನ ದೇಹದಲ್ಲಿ ನವಚೇತನ ಸಂಚಾರವಾದಂತಾಗಿ ಸಕಲ ರಾಜಾದಿರಾಜರಿಗೂ ಅಸಾಧ್ಯವೆನ್ನಿಸಿದ ಮತ್ಸ್ಯಯಂತ್ರ ಭೇದನ ಕಾರ್ಯವು ನನ್ನಿಂದ ಸಾಧ್ಯವಾಯಿತು. ಆತನ ಬೆಂಬಲದಿಂದ ನನ್ನ ಮೂಲಕ ನಡೆದ ಕಾರ್ಯಗಳನ್ನೆಲ್ಲ ನೆನೆಸಿಕೊಂಡರೆ ಇಂದು ನನಗೆ ದೇಹವೇ ಭಾರವಾಗಿ ತೋರುತ್ತಿರುವುದು. ದಹನ ಕಾಲದಲ್ಲಿ ದೇವೇಂದ್ರನೊಂದಿಗೆ ಹೋರಾಡಿ ಗೆದ್ದ ಸಾಹಸವು ಕೇವಲ ನನ್ನಿಂದ ಆಗುತ್ತಿದ್ದಿದೆ. ಆತನ ಬೆಂಬಲವಿಲ್ಲದಿದ್ದರೆ ನಮಗೆ ರಾಜಲೋಕಕ್ಕೆ ಅತ್ಯಾಶ್ಚರ್ಯವನ್ನುಂಟು ಮಾಡುತ್ತಿದ್ದ ಮಯ ನಿರ್ಮಿತವಾದಂತಹ ಸಭೆಯು ಲಭ್ಯವಾಗುತ್ತಿದ್ದಿತೆ. ರಾಜಸೂಯ ಕಾಲದಲ್ಲಿ ಆತನ ಸಲಹಾ ಬೆಂಬಲಗಳಿಲ್ಲದಿದ್ದರೆ ನಾವು ಜರಾಸಂಧನಂತಹ ಪ್ರಬಲ ಪ್ರತಿಕಕ್ಷಿಯನ್ನು ಜಯಿಸಿ ರಾಜಲೋಕವನ್ನು ಕಾಪಾಡಲು ಸಾಧ್ಯವಿದ್ದಿತೆ. ಮುಂದೆ ದ್ಯೂತವು ನಡೆದಾಗ ದುರಾತ್ಮನಾದ ದುಶ್ಯಾಸನನು ಪತಿವ್ರತಾ ಶಿರೋಮಣಿಯಾದ ತಮ್ಮ ದ್ರೌಪದಿಯ ವಸ್ತ್ರಾಪಹರಣ ಮಾಡಲಳಿಸಿದಾಗ ಯಾವ ಪರಮಾತ್ಮನು ಆಕೆಯ ಅರ್ಥನಾದವನ್ನು ಕೇಳಿ ಅಕ್ಷಯ ವಸ್ತ್ರಗಳನ್ನು ಅನುಗ್ರಹಿಸಿ ರಕ್ಷಿಸಿದನು. ಆಮೇಲೆ ದುರುಳನಾದ ದುರ್ಯೋಧನನು ದುರ್ವಾಸ ಮಹರ್ಷಿಗಳ ಮೂಲಕ ನಮ್ಮನ್ನು ಸಮೂಲ ನಾಶ ಮಾಡಲು ಉದ್ದೇಶಿಸಿದ್ದನು. ಆಗ ಯಾವ ಪರಾತ್ಪರ ಮೂರ್ತಿಯು ಶೀಘ್ರವಾಗಿ ಪ್ರತ್ಯಕ್ಷನಾಗಿ ನಾವು ಉಂಡು ಮಿಕ್ಕ ಉಚ್ಚಿಷ್ಟದ ಒಂದು ಕಣವನ್ನು ಸ್ವೀಕರಿಸಿ ತನ್ಮೂಲಕ ಆ ಋಷಿವೃಂದವನ್ನು ಮಾತ್ರವಲ್ಲ 3 ಲೋಕವನ್ನು ತಣಿಸಿದನು. ಅಂತಹ ತ್ರಿಲೋಕ ಶರಣ್ಯನಾದ ದೇವನ ಕೃಪಾಶ್ರಯಿಂದ ವಿರಹಿತರಾದ ಮೇಲೆ ನಮಗಿನ್ನಾರು ದಿಕ್ಕು? ನಾನು ಸಾಕ್ಷಾತ್ ಶಂಕರನೊಂದಿಗೆ ಕಾದಿದಾಗ ಶ್ರೀಕೃಷ್ಣ ಪರಮಾತ್ಮನು ತನ್ನ ನಿಜ ತೇಜಸ್ಸನ್ನು ನನ್ನಲ್ಲಿ ಇರಿಸಿದ್ದುದರಿಂದಲೇ ಮಹಾದೇವನು ಮೆಚ್ಚಿ ನನಗೆ ಪಾಶುಪತಾಸ್ತ್ರವನ್ನು ದಯಪಾಲಿಸಿದನು. ಕಾಲಕೇಯರೆಂಬ ದೈತ್ಯರು ದೇವತೆಗಳಿಗೂ ಅಜೇಯರಾಗಿದ್ದಾಗ ಅವರನ್ನು ಗಾಂಡೀವ ಧನುರ್ಧಾರಿಯಾಗಿ ಜಯಿಸಿ ಇಂದ್ರನ ಅರ್ಧ ಸಿಂಹಾಸನದಲ್ಲಿ ಕುಳ್ಳಿರಲು ಯಾರ ಭವ್ಯ ತೇಜಸ್ಸನ್ನು ನನ್ನ ದೇಹದಲ್ಲಿ ಇದ್ದಿದ್ದರಿಂದಲೇ ಸಾಧ್ಯವಾಯಿತೋ ಅಂತಹ ಕೃಷ್ಣಸ್ವಾಮಿಯು ಇಂದು ನನ್ನ ಕೈಬಿಟ್ಟನು. ಉತ್ತರ ಗೋಗ್ರಹಣದಲ್ಲಿ ಏಕಾಕಿಯಾಗಿ ಕೌರವರ ಮಹಾ ಸೈನ್ಯವನ್ನು ಎದುರಿಸಿದುದು ಅಲ್ಲದೆ ತರುವಾಯ ಮಹಾಭೀಕರವಾದ ಕುರುಕ್ಷೇತ್ರ ರಣರಂಗದಲ್ಲೂ ಆತನ ತೇಜೋಬಲವಿಲ್ಲದಿದ್ದರೆ ನಾನು ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಕೃಪಾ, ಅಶ್ವತ್ಥಾಮಾದಿ ಮಹಾವೀರರನ್ನು ಜಯಿಸಲು ಸಾಧ್ಯವಾಗುತ್ತಿತ್ತೆ.
ನರಸಿಂಹಸ್ವಾಮಿಯ ಕೃಪಾಪಾತ್ರನಾದ ಪ್ರಹ್ಲಾದ ಕುಮಾರನನ್ನು ದೈತ್ಯ ಹಿರಣ್ಯಕನ ಆಜ್ಞೆಯಿಂದ ಪ್ರಯೋಗಿಸಲ್ಪಟ್ಟ ಯಾವ ಶಸ್ತ್ರವಾಗಲಿ ಮೃತ್ಯು ಸಾಧಕ ಸಾಮಗ್ರಿಯಾಗಲಿ ಸೋಂಕಲು ಹೇಗೆ ಶಕ್ತವಾಗಿಲ್ಲವೋ ಹಾಗೆಯೇ ದಾರುಣವಾದ ಆ ಭಾರತ ಯುದ್ಧ ಪ್ರಸಂಗದಲ್ಲಿ ಅತಿರಥ ಮಹಾರಥರು ಪ್ರಯೋಗಿಸಿದ ಮಹಾಸ್ತ್ರಗಳಲ್ಲಿ ಒಂದು ನನ್ನ ಬಳಿ ಬಂದು ಸ್ಪರ್ಶಿಸಲು ಶಕ್ತವಾಗದಿರಲು ಆ ಮಹಾಪ್ರಭುವಿನ ಅಗಾಧ ತೇಜೋಬಲವೇ ಕಾರಣವಾಗಿತ್ತೆಂಬುದನ್ನು ನಾನು ಯುದ್ಧ ಕಾರ್ಯವೆಲ್ಲ ಮುಗಿದ ನಂತರ ರಥವನ್ನು ಬಿಟ್ಟಿಳಿದಾಗ ಕಂಡುಕೊಂಡನು. ಮಹಾ ತಪಸ್ವಿಗಳು ಸಾಧುವರಿಯರು ಮೋಕ್ಷಕಾಂಕ್ಷಿಗಳಾಗಿ ಯಾವ ಆ ಪುರಾಣ ಪುರುಷನನ್ನು ಆರಾಧಿಸುವರೋ ಅಂತಹ ಮಹಾಮಹಿಮನನ್ನು ನಾನು ನನ್ನ ಸಾರಥಿಯಾಗಿರೆಂದು ಕೇಳಿಕೊಂಡು ಆತನ ಪಾದಗಳಿಗೆ ಅಗಾಧ ಅಪಚಾರ ಮಾಡಿದನಲ್ಲ. ನನ್ನಂತಹ ದುರ್ದೈವಿಯಾರು? ಆತನ ಸ್ಥಾನಮಾನಗಳಿಗೆ ಲೇಷ ಮಾತ್ರವೂ ಹೊಂದದ ಅಂತಹ ನನ್ನ ಪ್ರಾರ್ಥನೆಯನ್ನು ಆ ಪರಮೋದಾರ ಚರಿತನಾದ ಸ್ವಾಮಿಯು ನಡೆಸಿಕೊಡಲೊಪ್ಪಿ ಯುದ್ಧರಂಗದಲ್ಲಿ ಕುದುರೆಗಳಿಗೆ ಮೈಯುಜ್ಜಿ ನೀರು ಕುಡಿಸಿ ಆದರಿಸಿ ನನ್ನನ್ನು ಪಾರ್ಥ, ಪ್ರಿಯಮಿತ್ರ, ಅರ್ಜುನ ಎಂದು ಪರಮ ವಿಶ್ವಾಸದಿಂದ ಸಂಬೋಧಿಸುತ್ತಾ ನನ್ನನ್ನು ಸರ್ವ ವಿಧದಿಂದಲೂ ಕಾಪಾಡಿದನು. ಅಂತಹ ಪರಮ ಬಂಧುವನ್ನು ನಾನು ಇಂದು ಕಳೆದುಕೊಂಡು ಪರದೇಶಿಯಾದನು. ಆತನ ಬೆಂಬಲವಿಲ್ಲದೆ ನನ್ನ ಬಾಳ್ವೆಯ ಇಂದು ಪ್ರಾಣವಿಲ್ಲದ ದೇಹದಂತೆ ಶವಸ್ವರೂಪವಾಯಿತು. ಕೃಷ್ಣನು ನಮ್ಮನ್ನು ಅಗಲಿ ಪರಂಧಾಮಕ್ಕೆ ಹೊರಟು ಹೋದ ಮೇಲೆ ಅನಾಥರು ಅಸಹಾಯಕರು ಆದ ಆತನ ಭಾರ್ಯಾಜನರನ್ನು ರಕ್ಷಿಸಿಕೊಂಡು ನಾನು ದ್ವಾರಕೆಯಿಂದ ಇತ್ತ ಬರುತ್ತಿರುವಾಗ ಕೆಲ ಮಂದಿ ಗೋಪಾಲಕರು ನನ್ನನ್ನು ತಡೆದರು. ಆಗ ನಾನು ಇದೇ ಗಾಂಡೀವ ಧನಸ್ಸು ಬಾಣ ಬತ್ತಿಗಳನ್ನು ಧರಿಸಿದ್ದರೂ ಅವರನ್ನು ನಿವಾರಿಸಲು ಅಶಕ್ತನಾಗಿ ಅವರಿಂದ ಜಯಿಸಲ್ಪಟ್ಟನು. ಆತನ ಬೆಂಬಲವಿಲ್ಲದ ಸಹಾಯವಿಲ್ಲದ ನಮ್ಮ ಇತರ ಸಹಾಯ ಸಂಪತ್ತುಗಳೆಲ್ಲವೂ ಬೂದಿಯಲ್ಲಿ ಮಾಡಿದ ಹೋಮದಂತೆಯೂ ಊಷರ ಕ್ಷೇತ್ರದಲ್ಲಿ ಬಿತ್ತಲ್ಪಟ್ಟ ಬೀಜದಂತೆಯೂ ಅಪಾತ್ರನಿಗೆ ಕೊಟ್ಟ ದಾನವಂತೆಯೂ ನಿರರ್ಥಕ. ಇನ್ನು ಎಷ್ಟು ಹೇಳಿ ಏನು ಪ್ರಯೋಜನ? ನಮ್ಮ ಇಹಲೋಕದ ಬಾಳ್ವೆಯ ಶ್ರೀ ಕೃಷ್ಣಸ್ವಾಮಿಯ ಪರಂಧಾಮಕ್ಕೆ ತೆರಳಿದುದರೊಂದಿಗೆ ಅಂತ್ಯವಾಯಿತು. ದ್ವಾರಕೆಯಲ್ಲಿದ್ದ ಯಾದವರ ಯೋಗಕ್ಷೇಮವನ್ನು ಕೇಳಿದೆಯಲ್ಲವೇ? ಅದನ್ನು ಹೇಳುತ್ತೇನೆ ಕೇಳು. ಒಂದು ದಿನ ಯಾದವರೆಲ್ಲರೂ ಏನೋ ಒಂದು ಉತ್ಸವ ನಿಮಿತ್ತವಾಗಿ ಸಮುದ್ರದಡೆಯಲ್ಲಿ ಕಲೆತು ಹಬ್ಬ ಮಾಡಿ ಮನಬಂದಂತೆ ತಿಂದು ಮೈ ತಿಳಿಯದಂತೆ ಕಂಠಪೂರ್ತಿಯಾಗಿ ಮದ್ಯಪಾನ ಮಾಡಿ ಪ್ರಜ್ಞಾಶೂನ್ಯರಾಗಿ ಪರಸ್ಪರ ಮುಷ್ಟಿ ಯುದ್ಧದಿಂದ ಪ್ರಾರಂಭಿಸಿ ಹೊಡೆದಾಡಿ ಕೊನೆಗೆ ಸಂಪೂರ್ಣವಾಗಿ ನಾಶವಾದರು. ಅವರ ಆ ಸಂಪೂರ್ಣ ನಾಶಕ್ಕೂ ಮಾಯಾಮಾನುಷ ವಿಗ್ರಹನು ಲೀಲಾ ವಿನೋದಿಯೂ ಆದ ಕೃಷ್ಣನು ಒಬ್ಬ ಬ್ರಾಹ್ಮಣನ ಶಾಪವನ್ನು ಕಾರಣವಾಗಿ ಕಲ್ಪಿಸಿಟ್ಟನು. ಇದು ಅಸಂಖ್ಯರಾದ ಆ ಯಾದವ ಬಳಗದಲ್ಲಿ 4-6 ಮಂದಿಯನ್ನಲ್ಲದೆ ಹೆಚ್ಚಾಗಿ ಎಣಿಸುವಂತಿಲ್ಲ. ಶ್ರೀಕೃಷ್ಣನು ತಾನು ಭೂಲೋಕವನ್ನು ಬಿಟ್ಟು ತೆರಳುವಾಗೆ ಮಹಾಪ್ರಬಲರಾದ ಯಾದವರನ್ನು ಪರಸ್ಪರ ಕಲಹದಿಂದ ನಿರ್ನಾಮರಾಗುವಂತೆ ಸಂಕಲ್ಪಿಸಿದ್ದನೆಂದು ತೋರುತ್ತದೆ. ಹಾಗೆ ಆತನ ಸಂಕಲ್ಪವಿಲ್ಲದಿದ್ದರೆ ಇಂತಹ ಪ್ರಮಾದವು ಅಕಾರಣವಾಗಿಯೂ ಆಕಸ್ಮಿಕವಾಗಿಯೂ ಸಂಭವಿಸದು. ಮಹಾಸಾಗರದಲ್ಲಿ ಸಣ್ಣ ಮೀನುಗಳನ್ನು ದೊಡ್ಡ ಮೀನುಗಳು ಅವುಗಳನ್ನು ತಿಮಿಂಗಳಲು ಭಕ್ಷಿಸಿ ಕೊನೆಯಲ್ಲಿ ಬಲಶಾಲಿಗಳಾದ ಆ ತಿಮಿಂಗಳೇ ಹೇಗೆ ಪರಸ್ಪರ ಹೊಡೆದಾಡಿ ಸಾಯುವವೋ ಹಾಗೆಯೇ ಸರ್ವ ಚೈತನ್ಯ ಮೂರ್ತಿಯಾದ ಭಗವಂತನು ಬಲಿಷ್ಠರಾದ ಯಾದವರಿಂದ ದುರ್ಬಲರಾದ ಇತರ ಹಲವು ಮಂದಿ ದುರುಳರನ್ನು ಕೊಲ್ಲಿಸಿ ಕೊನೆಯಲ್ಲಿ ಆ ಯಾದವರೇ ಪರಸ್ಪರ ಹೋರಾಡಿ ಸಾಯುವಂತೆ ಉಪಾಯಾಂತರಗಳನ್ನು ಕಲ್ಪಿಸಿ ಒಟ್ಟಿನಲ್ಲಿ ಹಾಗೆ ಅಗಾಧವಾಗಿ ಹೆಚ್ಚಿ ಹೋಗಿದ್ದ ಭೂಭಾರವನ್ನು ಇಳಿಸಿ ತನ್ನ ಅವತಾರ ಕಾರ್ಯವನ್ನು ಪೂರ್ಣಗೊಳಿಸಿಕೊಂಡು ಹೋದನು. ಆತನು ನಮ್ಮೊಂದಿಗಿದ್ದ ವಿವಿಧ ಸಂದರ್ಭಗಳು, ಆತನು ಆಡುತ್ತಿದ್ದ ಪ್ರೇಮಪೂರ್ಣ ಮಾತುಗಳು ನನ್ನ ಸ್ಮರಣೆಯಿಂದ ಮರೆಯಾಗುವಂತೆಯೂ ಇಲ್ಲ. ಮುಖ್ಯವೇನು, ನಾವು ದುರ್ದೈವಿಗಳು, ಆತನ ಪಾದಾಶ್ರಯವನ್ನು ಕಳೆದುಕೊಂಡು ಪರದೇಶಿಗಳಾದವು ಎಂದು ನುಡಿದು ನಿಟ್ಟುಸಿರಿನಿಂದ ಅಗಾಧ ದುಃಖಭರಿತನಾದನು. ಶ್ರೀಕೃಷ್ಣನ ನಿರ್ಯಾಣ ವಿಚಾರವನ್ನು ತಿಳಿದ ಮಿಕ್ಕ ಪಾಂಡವ ಬಂಧುಗಳು, ಕುಂತಿದೇವಿ, ದ್ರೌಪದಿ, ಸುಭದ್ರ, ಉತ್ತರ ಮುಂತಾದ ಸ್ತ್ರೀ ಜನರು ಅಗಾಧ
ವ್ಯಸನದಿಂದ ಮುಂತಿಳಿಯದಂತೆ ಕೆಂಗೆಟ್ಟು ಕುಳಿತರು. ಧರ್ಮರಾಜನು ಎಲ್ಲರಂತೆಯೇ ಅಗಾಧ ವ್ಯಸನಾಧೀನನಾಗಿದ್ದರೂ ಹೇಗೋ ಸಮಾಧಾನ ಮಾಡಿಕೊಂಡು ಉಚಿತ ವಚನಗಳಿಂದ ತಾತ್ಕಾಲವಾಗಿ ಅವರಿಗೆಲ್ಲ ಸಮಾಧಾನ ಹೇಳುತ್ತಿದ್ದನು. ಶ್ರೀಕೃಷ್ಣನ ಅಗಲಿಕೆಗಾಗಿ ಪಾಂಡವರು ಅಪಾರವಾಗಿ ವ್ಯಥೆಪಟ್ಟು ಸ್ವಲ್ಪ ಹೊತ್ತಾದ ಮೇಲೆ ತಮಗೆ ತಾವೇ ಸಮಾಧಾನಗೊಂಡರು. ಆತನು ತಮ್ಮನ್ನು ಅಗಲಿ ಅಗಲಿ ತ್ಯಜಿಸಿದ ಮೇಲೆ ಇಂದು ಅವರಿಗೆ ಆತನ ಅಮಾನುಷ ಚರ್ಯಗಳು ಒಂದೊಂದೇ ಅರ್ಥವಾಗತೊಡಗಿದವು. ಅರ್ಜುನನು ಶ್ರೀಕೃಷ್ಣನಲ್ಲಿ ತನಗಿದ್ದ ಗಾಢವಾದ ಸ್ನೇಹದಿಂದ ಆತನ ಪಾದಗಳನ್ನು ಬಿಡದೆ ಧ್ಯಾನಿಸುತ್ತಾ ಸ್ವಲ್ಪ ಕಾಲ ಮೌನವಾಗಿದ್ದನು. ಆ ಪರಮಪುರುಷನ ಧ್ಯಾನದಿಂದ ಅವನ ಮನಸ್ಸಿನ ಸಕಲ ಕಲ್ಮಶಗಳು ಕೊಚ್ಚಿ ಹೋದವು. ಬುದ್ಧಿಯು ಪರಿಶುದ್ಧವಾಯಿತು. ಆತನ ಪಾದಪದ್ಮಗಳಲ್ಲಿ ನಿಶ್ಚಂಚಲವಾದ ಭಕ್ತಿಯು ನೆಲೆಗೊಂಡಿತು. ಬಹುದಿನಗಳ ಹಿಂದೆ ಭಾರತ ಯುದ್ಧ ಪ್ರಾರಂಭ ಕಾಲದಲ್ಲಿ ಆ ಮಹಾಮಹಿಮನು ತನಗೆ ಬೋಧಿಸಿದ್ದ ಗೀತಾಶಾಸ್ತ್ರದ ಕರ್ಮ, ಜ್ಞಾನ, ಭಕ್ತಿ, ವಿರಕ್ತಿ, ಸನ್ಯಾಸ ಮುಂತಾದ ತಾತ್ವಿಕ ವಿಚಾರಗಳನ್ನೆಲ್ಲ ಮನಸ್ಸಿಗೆ ತಂದುಕೊಂಡನು. ಕ್ರಮಕ್ರಮವಾಗಿ ಆ ಜೀವ ಪರಮಾತ್ಮರ ಸಹಜ ಸ್ಥಿತಿಗಳನ್ನು ಅರಿತುಕೊಂಡನು. ಜೀವಾತ್ಮನಿಗೆ ಸ್ಥೂಲ ದೇಹದ ಮತ್ತು ಸೂಕ್ಷ್ಮ ಪ್ರಕೃತಿಯ ಸಂಬಂಧಗಳು ನಿಗಿದ ಮೇಲೆ ಸತ್ವಾದಿ ಗುಣಗಳ ಸಂಪರ್ಕವಿಲ್ಲದಂತಾಗುವ ಸ್ಥಿತಿಯನ್ನು ತನ್ನಲ್ಲಿ ಅನುಸಂಧಾನ ಮಾಡಿಕೊಂಡನು. ಹೀಗೆ ಗುಣತ್ರಯ ಸಂಪರ್ಕವನ್ನು ನೀಗುವ ತತ್ವಾನುಸಂಧಾನದಿಂದ ಆತನಿಗೆ ಪುನರ್ಜನ್ಮ ಸಂಬಂಧವು ನೀಗಿತು. ಧರ್ಮರಾಜನು ತಾನು ಮೊದಲೇ ನಾರದರಿಂದ ಕೇಳಿದ್ದಂತೆ ಯದುಕುಲದ ನಾಶವನ್ನು, ಶ್ರೀಕೃಷ್ಣನ ನಿರ್ಯಾಣ ವಾರ್ತೆಯನ್ನು ತಿಳಿದ ಮೇಲೆ ಇನ್ನು ತನಗೆ ಭೂಮಿಯ ಮೇಲಿದ್ದ ಮಾಡಬೇಕಾದ ಕಾರ್ಯವೇನೂ ಇಲ್ಲವೆಂದು ನಿರ್ಧರಿಸಿ ತನ್ನ ಸದ್ಗತಿಗಾಗಿ ತಕ್ಕ ಸಿದ್ಧತೆ ಮಾಡಿಕೊಳ್ಳತೊಡಗಿದನು. ಕುಂತಿದೇವಿಯೂ ಸಹ ಲೀಲಾಮಾನುಷ ವಿಗ್ರಹನಾದ ಶ್ರೀಕೃಷ್ಣನು ಭೂಮಿಯನ್ನು ಬಿಟ್ಟು ಹೊರಟನೆಂದು ತಿಳಿದೊಡನೆಯೇ ಸಂಸಾರದಲ್ಲಿ ಸಕಲ ವಿಧ ಮೋಹ ಮಮತೆಗಳನ್ನು ತ್ಯಜಿಸಿ ಶ್ರೀಕೃಷ್ಣನ ಪಾದಗಳಲ್ಲಿ ಅನನ್ಯ ಪ್ರಯೋಜನವಾದ ಭಕ್ತಿಯಿಂದ ತನ್ನ ಮನಸ್ಸನ್ನು ಸ್ಥಿರ ಮಾಡಿಕೊಂಡು ವೈರಾಗ್ಯವನ್ನು ಹೊಂದಿದಳು. ಶ್ರೀಕೃಷ್ಣವ ಪಾದ ಧ್ಯಾನ ಆಸಕ್ತಿಗಳಾಗಿ ಆಕೆಯ ಮುಂದೊಂದು ದಿನ ತನ್ನ ದೇಹವನ್ನು ವಿಸರ್ಜಿಸಿ ಪುಣ್ಯಲೋಕವನ್ನ ಐದಿದಳು. ಶ್ರೀಕೃಷ್ಣ ಪಾದ ಧ್ಯಾನಾಸಕ್ತಳಾಗಿ ಆಕೆಯು ಮುಂದೊಂದು ದಿನ ತನ್ನ ದೇಹವನ್ನು ವಿಸರ್ಜಿಸಿ ಪುಣ್ಯಲೋಕವನ್ನು ಐದಿದಳು. ಭಗವದ್ ವ್ಯಾಪಾರವು ವಿಚಿತ್ರವಾಗಿದೆ. ಅದನ್ನು ಹೀಗೆಂದು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ. ಲೋಕದಲ್ಲಿ ಭಗವಂತನು ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿ ಕೈಗೊಳ್ಳುವ ಅವತಾರಗಳಲ್ಲಿ ಅನೇಕ ವಿಚಿತ್ರ ಸಂಗತಿಗಳನ್ನು ನಡೆಸುವನು. ಮನುಷ್ಯನು ಕಾಲಿನಲ್ಲಿ ಹೊಕ್ಕ ಒಂದು ಮುಳ್ಳನ್ನು ಇನ್ನೊಂದು ಮುಳ್ಳಿನಿಂದಲೇ ಹೊರಕ್ಕೆ ತೆಗೆದು ಕೊನೆಯಲ್ಲಿ ಆ ಎರಡನ್ನು ವಿಸರ್ಜಿಸುವಂತೆ ಯದುವಂಶದಲ್ಲಿ ಹುಟ್ಟಿದ ಶ್ರೀಕೃಷ್ಣನು ದುರುಳರಾದ ಭೂಮಿ ಭಾರಕರನ್ನು ವಧಿಸುವುದಕ್ಕಾಗಿ ಯಾದವ ಪರಿವಾರವನ್ನು ಸೃಷ್ಟಿಸಿ ಇಂದು ಅವರವರಲ್ಲೇ ಪರಸ್ಪರ ಕಲಹವನ್ನುಂಟು ಮಾಡಿ ಬಲಿಷ್ಠವಾದ ಆ ಯಾದವ ಬಲವನ್ನು ವಿಸರ್ಜಿಸಿ ಅದಕ್ಕಾಗಿ ಎತ್ತಿದ ತನ್ನ ಲೀಲಾಮಾನುಷ ವಿಗ್ರಹವನ್ನು ವಿಸರ್ಜಿಸಿದನು. ಇಂದು ಮಾತ್ರವಲ್ಲ, ಹಿಂದೆ ಮತ್ಸ್ಯಾದಿ ಅವತಾರಗಳನ್ನು ಎತ್ತಿದಾಗಲೂ ಹೀಗೆಯೇ. ತನ್ನ ಅವತಾರ ಕಾರ್ಯವು ಮುಗಿದೊಡನೆಯೇ ಆ ಅವತಾರ ಶರೀರವನ್ನು ನೀಗಿಬಿಟ್ಟಿರುವನು. ಭಗವಂತನು ಲೋಕಕ್ಷೇಮಕ್ಕೆ ಅವಶ್ಯಕವೆಂದು ತೋರಿದಾಗ ನಾಟಕದಲ್ಲಿ ನಟನು ಬೇರೆ ಬೇರೆ ವೇಷಗಳಿಂದ ಬಂದು ಆಯಾ ಪಾತ್ರಗಳನ್ನು ನಟಿಸಿ ಹೋಗುವಂತೆ ವಿಧ ವಿಧ ಅವತಾರಗಳಿಂದ ಬಂದು ಲೋಕನಾಟಕದಲ್ಲಿ ಸೂತ್ರಧಾರಿಯಾಗಿ ನಟಿಸಿ ಹೋಗುತ್ತಿರುವವನು. ಸತ್ಯಸಂಕಲ್ಪನಾದ ಸ್ವಾಮಿಯು ತನ್ನ ನಿಯಮದಂತೆ ಈಗಲೂ ಭೂಭಾರಹರಣ ಕಾರ್ಯವು ಮುಗಿದುದರಿಂದ ಕೃಷ್ಣಾವತಾರವನ್ನು ಸಮಾಪ್ತಗೊಳಿಸಿ ಪ್ರಯಾಣ ಮಾಡಿರುವನು. ಸೌನಕಾದಿ ಮಹರ್ಷಿಗಳೇ, ಶ್ರೀಕೃಷ್ಣಮೂರ್ತಿಯ ಯಾವ ದಿನ ತನ್ನ ದಿವ್ಯಮಂಗಳ ವಿಗ್ರಹದೊಡನೆ ಈ ಭೂಮಿಯನ್ನು ತ್ಯಜಿಸಿ ವೈಕುಂಠ ಲೋಕಕ್ಕೆ ಹೊರಟನು, ಆ ದಿನವೇ ನೋಡಿಕೊಳ್ಳುವವರಿಲ್ಲದ ಹೋಮಶಾಲೆಗೆ ಶುನಕವು ಪ್ರವೇಶಿಸುವಂತೆ ಭೂಮಿಯನ್ನು ಕಲಿಮಹಾರಾಯನು ಪ್ರವೇಶಿಸಿದನು. ಕಲಿಪ್ರವೇಶದಿಂದ ಭೂಮಿಯಲ್ಲಿ ಎಲ್ಲೆಲ್ಲೂ ಪ್ರತಿ ಮನೆಯಲ್ಲೂ ಲೋಭ, ಹಿಂಸೆ, ಕಳ್ಳತನ, ಮೋಸ ಮುಂತಾದ ದುರ್ಗುಣಗಳು ಹೆಚ್ಚಿದವು. ಧರ್ಮಾತ್ಮನಾದ ಯುಧಿಷ್ಠಿರನು ತನ್ನ ಕಣ್ಣೆದುರಿಗೆ ನಡೆಯುತ್ತಿದ್ದ ಅಗಾಧ ಅನ್ಯಾಯ ಕಾರ್ಯಗಳನ್ನು ನೋಡುತ್ತಾ ಈ ಭೂಲೋಕದಲ್ಲಿರಲು ಇಷ್ಟವಿಲ್ಲದೆ ಸ್ವರ್ಗಾರೋಹಣಕ್ಕಾಗಿ ನಿಶ್ಚಯಿಸಿಕೊಂಡನು. ಭೀಮಾರ್ಜುನಾದಿ ತನ್ನ ತಮ್ಮಂದಿರನ್ನೆಲ್ಲ ಬೆಳಗ್ಗೆ ಕರೆದು ಕಾಲಸ್ಥಿತಿಯನ್ನು ಶ್ರೀಕೃಷ್ಣನು ಭೂಲೋಕವನ್ನು ತ್ಯಜಿಸಿ ಹೊರಟುದರಿಂದ ಅದನ್ನು ಎದುರಿಸಲು ತಮಗೆ ಸಾಧ್ಯವಿಲ್ಲದಿರುವ
ನಿಸ್ಸಹಾಯಕ ಸ್ಥಿತಿಯನ್ನು ವಿವರಿಸಿ ಹೇಳಿ, ಹಿಂದೆ ನಾರದ ಮಹರ್ಷಿಗಳು ಅಪ್ಪಣೆ ಮಾಡಿದಂತೆ ತಾವು ಪರಲೋಕ ಪ್ರಯಾಣಕ್ಕಾಗಿ ಸಿದ್ಧರಾಗುತ್ತಗ್ಗುದೇ ಪ್ರಕೃತ ಕರ್ತವ್ಯವೆಂಬುದನ್ನು ತಿಳಿಸಿದನು. ತರುವಾಯ ಸಾವಕಾಶ ಮಾಡದೆ ಪ್ರಬುದ್ಧ ವಯಸ್ಕನು, ವಿನಯ ವಿಧೇಯತೆಗಳಲ್ಲಿ ಚೆನ್ನಾಗಿ ಪಳಗಿದವನು, ಧೈರ್ಯ ದಾರ್ಯ ಪರಾಕ್ರಮಾದಿಗಳಿಂದ ರಾಜ್ಯಾಧಿಕಾರಕ್ಕೆ ಯೋಗ್ಯಗುಣ ಸಂಪನ್ನನೂ ಆದ ಪರೀಕ್ಷಿತ್ ರಾಜನನ್ನು ಹಸ್ತಿನಾವತಿಯ ರಾಜ್ಯ ಶಾಸನಕ್ಕಾಗಿ ನೇಮಿಸಿ ಪಟ್ಟಾಭಿಷೇಕ ಮಾಡಿದನು. ಅನಿರುದ್ಧನ ಕುಮಾರನಾದ ವಜ್ರ ಎಂಬುವನು ದ್ವಾರಕಾ ನಗರಿಯ ಆಧಿಪತ್ಯಕ್ಕೆ ನೇಮಿಸಿದನು. ಯುಗಧರ್ಮವನ್ನು ಅನುಸರಿಸಿ ಕಲಿಯು ಭೂಲೋಕವನ್ನು ಪ್ರವೇಶಿಸಿದ್ದನಾದರೂ ಭಗವತ್ಪರರಾದವರು ಸಾಧ್ಯವಿರುವ ಮಟ್ಟಿಗೂ ಸತ್ಯಧರ್ಮ ನ್ಯಾಯನೀತಿಗಳನ್ನು ಪಾಲಿಸಬೇಕಾದುದು ಕರ್ತವ್ಯವೆಂಬುದನ್ನು ತನ್ನ ಆ ಚಿರಂಜೀವರಿಗೆ ಬೋಧಿಸಿ ತನ್ನ ಮುಂದಿನ ಸಿದ್ಧತೆಗಳನ್ನು ಕುರಿತು ಗಮನಿಸತೊಡಗಿದನು. ಶ್ರೀಕೃಷ್ಣಾರ್ಪಣಮಸ್ತು.